ಎಕ್ಸಸೈಸ್ ಅಂತ ಹೇಳ್ತೀವಿ. ಸೊ ಬ್ರೀತಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ತುಂಬಾನೇ ಹೆಲ್ಪ್ ಆಕಾರವಾಗಿ ನಾವು ಏನು ಎಕ್ಸಸೈಸ್ ಮಾಡ್ತೀವೋ ಆ ಎಕ್ಸಸೈಸ್ ಕೂಡ ನಮಗೆ ನಾರ್ಮಲ್ ಸ್ನಾನ, ಹೊಟ್ಟೆ ಮೇಲೆ ಜಾಸ್ತಿ ಬಿಸಿನೀರು ಹಾಕೋಬಾರ್ದು, ಬಟ್ ಬೆನ್ನಿಗೆ, ಸೊಂಟಕ್ಕೆ, ಕಾಲ್ಗಳಿಗೆ, ಭುಜ, ಸೊ ಈ ರೀತಿ ಕೊಬ್ಬರಿ ಎಣ್ಣೆನ ಅಥವಾ ಹರಳೆಣ್ಣೆ ಆಗಿರ್ಬೋದು, ಕೊಬ್ಬರಿ ಎಣ್ಣೆ ಆಗಿರ್ಬೋದು. ಸೊ ನಾವು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿದೆ. ಸೊ ಬೆಣ್ಣೆ ಇರುತ್ತಲ್ವ, ಸೊ ಬೆಣ್ಣೆ ತಿಂದು ಬಿಸಿನೀರು ಕುಡಿಬೇಕು ಚೆನ್ನಾಗಿ ಬೆಳಗ್ಗೆ. ಹಾಳೊಟ್ಟೆಗೆ ಕುಡಿಯೋದ್ರಿಂದನೇ ನೆನೆ ಹಾಕೊಂಡ್ಬಿಟ್ಟು ನಾನು ತಿಂತ ಹೋಗ್ತೀನಿ. ತುಂಬಾನೇ ಒಳ್ಳೆದು. ತುಪ್ಪ, ಬೆಣ್ಣೆ ಇದೆಲ್ಲ 8 months ಆದಮೇಲೆ ಕಾಲನ್ನ ಮಡ್ಚ್ಕೊಂಡು ಕೂರೋದ್ರಿಂದ ನಮಗೆ ತುಂಬಾನೇ ಹೆಲ್ಪ್. ಅಷ್ಟು ಬೇಗನೆ ಆಗುತ್ತೆ, ಪೇನ್ ಜಾಸ್ತಿ ಆಗುತ್ತೆ ಇದರಿಂದ. ಸೊ ಪೇನ್ ಜಾಸ್ತಿ ಆಗೋದ್ರಿಂದ ನಾರ್ಮಲ್ ಡೆಲಿವರಿ ನಮ್ಗೆ ಏನಾಗುತ್ತೆ, ಬೇಗನೆ ಮಗು ಆಚೆ ಬರುತ್ತೆ ಅಂತಾನೆ ಮಾಡಿ ಕೂರಿಸಿದ್ರು ಮಾತ್ರ. ಇದರಿಂದ ನನಗೆ ತುಂಬಾನೇ ಈಸಿ ಆಯಿತು ಅಂತಲೇ ಹೇಳ್ಬೋದು. ನಾರ್ಮಲ್ ಡೆಲಿವರಿ ಬಂದಿದ್ದೀನಿ. ಸೊ ಅಷ್ಟೊಂದು ಯಾವುದೇ ರೀತಿಯಾದಂತಹ ಪೇನ್ ಇರಲ್ಲ. ಡೆಲಿವರಿ ಆಗಬೇಕಾದ್ರೆ ಅದು ಇನ್ನೊಂದು ಟಿಪ್, ಇದು ನಮ್ಮ ಒಂದು ಊಟದಲ್ಲಿ ನಾವು ಏನು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಚೆನ್ನಾಗಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರಿ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ, ಸೊ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೆಣ್ಣು ಮಗುದು ಹಾಗೆ ಅದೇ ರೀತಿಯಾಗಿ ಗಂಡು ಪಾಪುದು ಇಬ್ಬರದು ಕೂಡ ಯಾವ ರೀತಿ ನನಗೆ ಲಕ್ಷಣಗಳು ಇತ್ತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳಿದ್ದೆ. ಅದೇ ರೀತಿಯಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ನಾರ್ಮಲ್ ಡೆಲಿವರಿ ಯಾವ್ಯಾವ ಟಿಪ್ಸ್ಗಳಿಂದ ನನಗೆ ಆಯಿತು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳಿದ್ದೆ. ಸೊ ಆ ಒಂದು ಕೆಲವೊಂದು ನನಗೆ ಏನೇನು ಯಾವ ರೀತಿ ನಾನು ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿದ್ದೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಅಂತ ಹೇಳಿ ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನನಗೂ ಕೂಡ ನಾರ್ಮಲ್ ಡೆಲಿವರಿ ಅಂತ ಹೇಳಿದರೆ ಮುಂಚೆನೇ ಸಿಕ್ಕಾಪಟ್ಟೆ ಭಯ ಇತ್ತು ನನಗೆ. ಸೊ ಯಾವ ರೀತಿಯಪ್ಪ ಅಂತ ಹೇಳಿದರೆ ಅದು ನಾನು ಎಕ್ಸ್ಪ್ರೆಸ್ ಕೂಡ ಮಾಡ್ಲಿಕ್ಕಾಗಲ್ಲ, ಅಷ್ಟೊಂದು ಭಯ ಇತ್ತು. ಸೊ ನಾನು ಫಸ್ಟ್ ಆ ಭಯನ ಹೋಗ್ಲಾಡಿಸಿದ್ದು ನಮ್ಮ ಅಮ್ಮನೇ. ಸೊ ಏನಪ್ಪ ಅಂತ ಹೇಳಿದರೆ ಫಸ್ಟ್ ನಮ್ಮ ಸುತ್ತಮುತ್ತ ವಾತಾವರಣ ಚೆನ್ನಾಗಿರಬೇಕು, ಎಲ್ಲ ಪಾಸಿಟಿವ್ ಇಂದ ಕೂಡಿರಬೇಕು. ಫಸ್ಟ್ ನಮಗೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂದರೆ ನಮ್ಮ ಸುತ್ತಮುತ್ತಿನ ವಾತಾವರಣ ಏನಿರಬೇಕು, ಪಾಸಿಟಿವ್ ಆಗಿರಬೇಕು. ಸೊ ಪಾಸಿಟಿವ್ ಅಂದರೆ ಏನು? ಸೊ ಪಾಸಿಟಿವ್ ಅಂದರೆ ಏನು? ಭಯ ಆಗುತ್ತಾ ನಿಮಗೆ ನಾರ್ಮಲ್ ಡೆಲಿವರಿ ಆದರೆ? ನಾರ್ಮಲ್ ಡೆಲಿವರಿ ಇದ್ದರೆ ನಿಮಗೆ ಭಯನಾ ಅಂತ ಹೇಳಿ ಸುಮಾರು ಜನ ಕೇಳ್ತಾ ಹೋಗ್ತಾರೆ. ಸೊ ಅದು ಎಲ್ಲದ್ರಿಂದನೂ ನಾವು ಹೊರಗಡೆ ಬರಬೇಕು. ಕೆಲವೊಬ್ರು ಅದನ್ನ ಏನು ಮಾಡಬೇಕು, ನೆಗೆಟಿವ್ ಆಗಿ ಹೇಳಬಾರ್ದು. ಸೊ ನಾವು ನಾರ್ಮಲ್ ಡೆಲಿವರಿ ಅಂದರೆ ಹೀಗಿರುತ್ತೆ ಹಾಗಿರುತ್ತೆ ಅನ್ನೋದಕ್ಕಿಂತ ಭಯ ಪಡಿಸೋದಕ್ಕಿಂತ ಸೊ ನಾರ್ಮಲ್ ಡೆಲಿವರಿ ಆದರೆ ಯಾವ ರೀತಿ ನಮಗೆ ಯೂಸಸ್ ಇದೆ ಅನ್ನೋದ್ರ ಬಗ್ಗೆ ಹೇಳುವಂತಹ ವ್ಯಕ್ತಿಗಳು ಫಸ್ಟ್ ನಮ್ಮ ಸುತ್ತಮುತ್ತ ಇರಬೇಕು ಅಂತ ಹೇಳಿ ನನ್ನ ಭಾವನೆ. ಸೊ ಅದೇ ರೀತಿಯಾಗಿ ಆ ಒಂದು ಕೆಲಸವನ್ನ ನಮ್ಮ ಯಜಮಾನರು ಅದೇ ರೀತಿಯಾಗಿ ನಮ್ಮ ಅಮ್ಮ ಅವರು ತುಂಬಾನೇ ಮಾಡಿದ್ರು ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ತುಂಬಾನೇ ಸಪೋರ್ಟಿವ್ ಆಗಿದ್ರು ಅವರು ಅಂತಾನೆ ಹೇಳ್ಬೋದು. ಸೊ ಈ ಒಂದು ಕಾರಣದಿಂದ ನನಗೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಫಸ್ಟ್ ಹೆಲ್ಪ್ ಆಯಿತು. ಸೊ ಸೆಕೆಂಡ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ, ಫಸ್ಟ್ ನಮಗೆ ನಮ್ಮ ಮೇಲೇ ನಂಬಿಕೆ ಇರಬೇಕು, ಧೈರ್ಯ ಇರಬೇಕು, ಮನಸ್ಥೈರ್ಯ ಇರಬೇಕು ಅಂತ ನಾನು ಹೇಳ್ತೀನಿ. ಸೊ ಯಾಕಪ್ಪ ಅಂತ ಹೇಳಿದ್ರೆ, ಫಸ್ಟ್ ನಮಗೆ ನಾರ್ಮಲ್ ಡೆಲಿವರಿ ಅಂತ ಹೇಳಿದ್ರೆ ಭಯ ಪಡಬಾರ್ದು. ಸೊ ಸುಮಾರು ಜನ ಏನು ಮಾಡ್ತಾರೆ, ಸಿಸರಿನ್ ಅಂತ ಹೇಳಿಬಿಟ್ಟು ಸೊ ಒಂದು 5 minutesಲ್ಲಿ 10 minutesಲ್ಲಿ 15 minutesಲ್ಲಿ ಆಗೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಬಟ್ ಅದ್ರದ್ದು ಕೂಡ ತುಂಬಾ ಪೇನ್ ಇರುತ್ತೆ. ಅದೇ ರೀತಿಗೆ ನಾರ್ಮಲ್ ಡೆಲಿವರಿದು ನಾನು ಪೇನ್ ಇರಲ್ಲ ಅಂತ ಹೇಳಲ್ಲ, ಪೇನ್ ಇರುತ್ತೆ. ಸೊ ಇದ್ರೂ ಕೂಡ ಅದನ್ನು ನಾವು ತಡ್ಕೊಳ್ಳುವಂತಹ ಒಂದು ಶಕ್ತಿ ಅಥವಾ ಮನೋಸ್ಥೈರ್ಯ ನಮ್ಮಲ್ಲಿ ನಾವೇನೆ ಫಸ್ಟ್ ಆಫ್ ಆಲ್ ನಾವು ಅದನ್ನು ತುಂಬಿಕೊಳ್ತಾ ಹೋಗಬೇಕು. ಸೊ ಈ ಒಂದು ಟಿಪ್ ಕೂಡ ನನಗೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಯಿತು ಅಂತಲೇ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಥರ್ಡ್ ಟಿಪ್ ಏನಪ್ಪ ಅಂತ ಹೇಳಿದರೆ, ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ನನಗೆ ಫಸ್ಟು ಅಂತ ಹೇಳಿದರೆ ಬ್ರೀತಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಸೊ ಬ್ರೀತಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದನ್ನು ಯಾವಾಗಿಂದ ಮಾಡಬೇಕು ಅಂತ ಹೇಳಿದರೆ, ಆಫ್ಟರ್ 7 months, ನಮಗೆ 7 months ತುಂಬಿದ ತಕ್ಷಣವೇ ನಾವೇನು ಮಾಡಬೇಕು, ಬ್ರೀತಿಂಗ್ ಎಕ್ಸಸೈಸ್ನ ನಾವು ಮಾಡ್ತಾ ಹೋಗಬೇಕು. ಸೊ ಈಗ ನನಗೂ ಕೂಡ 7 months, ನಾನು ಕೂಡ ಈಗ ಬ್ರೀತಿಂಗ್ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬ್ರೀತಿಂಗ್ ಎಕ್ಸಸೈಸ್ ಅಂತ ಹೇಳಿದ್ರೆ ಉಸಿರು ಹೊರಗಡೆ ಬಿಡಬಾರ್ದು. ಸೊ ಉಸಿರನ್ನ ನಾವು ಒಳಗಡೆ ಕೆಳಗೆ ಬಿಡೋದ್ರಿಂದ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾವಾಗ ಹೆಲ್ಪ್ಫುಲ್ ಆಗುತ್ತೆ ಇದು? ನಮಗೆ ನಾರ್ಮಲ್ ಡೆಲಿವರಿ ಏನು ಪೇನ್ ಬಂದಿರುತ್ತಲ್ಲ, ಸೊ ಆ ಒಂದು ಪೇನನ್ನು ಕಡಿಮೆ ಮಾಡಲಿಕ್ಕೆ ಒಂದು ಬ್ರೀತಿಂಗ್ ಎಕ್ಸಸೈಸ್ ಕಡಿಮೆ ಆಗುತ್ತೆ. ಅದೇ ರೀತಿಯಾಗಿ ನಮಗೆ ಬೇಬಿ ಪುಷ್ ಮಾಡಲಿಕ್ಕೆ ಪೇನ್ ಟೈಮಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುವಂತಹ ಒಂದು ಎಕ್ಸಸೈಸ್ ಅಂತಲೇ ನಾವು ಹೇಳ್ಬೋದು. ಇದು ಏನಪ್ಪ ಅಂತ ಹೇಳಿದರೆ
ಬ್ರೀತಿಂಗ್ ಎಕ್ಸಸೈಸ್ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನಾವು ಇನ್ನೊಂದು ಎಕ್ಸಸೈಸ್ ತುಂಬಾ ಒಳ್ಳೆಯದು ನಾರ್ಮಲ್ ಡೆಲಿವರಿಗೆ ಅಂತ ಹೇಳಿದರೆ, ಸೊ ಇದು ನಾನು ತುಂಬಾ ಫಾಲೋ ಮಾಡಿದ್ದೆ. ಬಟರ್ಫ್ಲೈ ಎಕ್ಸಸೈಸ್ ಆಲ್ರೆಡಿ ನಿಮಗೆ ಈ ವಿಡಿಯೋಸಲ್ಲಿ ಯೂಟ್ಯೂಬಲ್ಲಿ ಕೆಲವೊಂದು ಬಿಟ್ಟಿರ್ತಾರೆ, ಸೊ ಅದನ್ನು ನೋಡ್ಕೊಳ್ಳಿ. ಬಟರ್ಫ್ಲೈ ಎಕ್ಸಸೈಸ್ ಯಾವ ರೀತಿ ಅಂತ ಹೇಳಿದರೆ, ಕೆಳಗಡೆ ಕೂತ್ಕೊಂಡು ಬಟರ್ಫ್ಲೈ ಆಕಾರವಾಗಿ ನಾವು ಏನು ಎಕ್ಸಸೈಸ್ ಮಾಡ್ತೀವೋ ಆ ಎಕ್ಸಸೈಸ್ ಕೂಡ ನಮಗೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಬೇಬಿ ಬರಲಿಕ್ಕೆ ಆ ಒಂದು ಪಾರ್ಟ್ ಇದೆಯಲ್ಲ ಲೂಸ್ ಆಗಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಈ ಒಂದು ಎಕ್ಸಸೈಸ್ ಹೇಳ್ಬೋದು. ನೆಕ್ಸ್ಟ್ ಟಿಪ್ ಏನಪ್ಪ ಅಂತ ಹೇಳಿದರೆ, ಸೊ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ನೆಕ್ಸ್ಟ್ ಒಂದು ಮೇನ್ ಟಿಪ್ ಅಂತಲೇ ಹೇಳ್ಬೋದು, ವಾಕಿಂಗ್. ಸೊ ವಾಕಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ವಾಕಿಂಗ್ ತುಂಬ ಚೆನ್ನಾಗಿ ನಾವು ವಾಕ್ ಮಾಡಿದರೆ ತುಂಬಾ ಒಳ್ಳೆಯದು. ಟಿಫನ್ ಆದಮೇಲೆ, ಊಟ ಆದಮೇಲೆ, ನೈಟ್ ಟಿಫನ್ ಆದಮೇಲೆ ಒಂದು ಸ್ವಲ್ಪ ಮಾಡಿ ರೆಸ್ಟ್ ಮಾಡ್ಬೋದು. ಊಟ ಮಧ್ಯಾಹ್ನ ಲಂಚ್ ಟೈಮ್ ಆಗ್ಬೋದು. ಸೊ ಆ ಒಂದು ಟೈಮಲ್ಲಿ ಸ್ವಲ್ಪ ವಾಕಿಂಗ್ ಮಾಡಿದರೆ ಆಗ್ಬೋದು. ಬಟ್ ನೈಟ್ ಇದೆಯಲ್ಲ ತುಂಬಾ ನಾವು ಕನಿಷ್ಠ ಪಕ್ಷ ನಾವು 1 hour ಅಂತೂ ನಾವು ವಾಕಿಂಗ್ ಮಾಡಲೇಬೇಕಾಗತ್ತೆ. ತುಂಬ ಚೆನ್ನಾಗಿ ವಾಕಿಂಗ್ ಮಾಡಬೇಕಾಗತ್ತೆ. ಸೊ ಇದರಿಂದ ನಮ್ಮ ಬಾಡಿ ಎಲ್ಲ ಲೂಸ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ನಮಗೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಆಫ್ಟರ್ 7 months ನಮಗೇನು ಬೇಬಿ ಹೆಡ್ ನಮಗೆ ಉಲ್ಟಾ ಆಗುತ್ತಲ್ವ, ಸೊ ಕರೆಕ್ಟಾಗಿ ಕೂರುತ್ತಲ್ವ, ಸೊ ಆ ಒಂದು ಸಮಯಕ್ಕೆ ಇದು ವಾಕಿಂಗ್ ಅನ್ನೋದು ತುಂಬಾ ಹೆಲ್ಪ್ಫುಲ್. ಅದೇ ರೀತಿಯಾಗಿ ನಾರ್ಮಲ್ ಡೆಲಿವರಿ ಆಗಲಿಕ್ಕೂ ಕೂಡ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ವಾಕಿಂಗ್ ಕಂಪಲ್ಸರಿ, ಇದನ್ನು ನಾವು ನಾರ್ಮಲ್ ಡೆಲಿವರಿಗೆ ಈ ಟಿಪ್ಪನ್ನ ಆ್ಯಡ್ ಮಾಡ್ಕೊಳ್ಳೇಬೇಕು. ಸೊ ಇದೊಂದು ಇದು ಅಲ್ಲ, ಸೊ ನಾನು ಏನು ಟಿಪ್ ಹೇಳಿದೆ, ಸೊ ನಾನು ಈ ಎಲ್ಲ ಟಿಪ್ಗಳನ್ನು ಫಾಲೋ ಮಾಡಿದ್ರಿಂದನೇ ನನಗೆ ನಾರ್ಮಲ್ ಡೆಲಿವರಿ ಆಗಿತ್ತು. ಸೊ ತುಂಬ ಜನ ಹೇಳ್ತಾ ಇದ್ರು, ತುಂಬ ಜನ ನಮ್ಮ ಅಮ್ಮನೇ ಹೇಳ್ತಾ ಇದ್ರು ಸ್ಟಾರ್ಟಿಂಗಲ್ಲಿ. ನಾನು ಯಾಕಂತ ಹೇಳಿದರೆ ನಾನು ರೈಸ್ ಊಟ ಮಾಡ್ತಿದ್ದೆ, ಯಾವುದೇ ರೀತಿಯಾದಂತಹ ರೊಟ್ಟಿ ಆ ರೀತಿ ಏನು ತಿಂತಾ ಇರಲಿಲ್ಲ. ಸೊ ಹಾಗಾಗಿ ಎಲ್ಲ ಹೇಳೋರು, ಆಗ ಏನು ಮದುವೆ ಆಗಿರಲಿಲ್ಲ ಆ ಟೈಮಲ್ಲೇ, ನಿಂಗೆ ಶಕ್ತಿ ಎಲ್ಲಿಂದ ಬರುತ್ತೆ. ಸೊ ಕೆಲವೊಂದು ಟಿಪ್ಸ್ಗಳಿಂದ, ಅದೇ ರೀತಿಯಾಗಿ ಕೆಲವೊಂದು ಊಟದಲ್ಲಿ ಚೇಂಜ್ ಮಾಡ್ಕೊಳ್ಳೋದ್ರಿಂದ, ಕೆಲವೊಂದು ಟಿಪ್ಸನ್ನು ನಾವು ಫಾಲೋ ಮಾಡೋದ್ರಿಂದ ಕೂಡ ನಮಗೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ತುಂಬ ಜನ ಹೇಳ್ತಾರೆ ಸಿಸರಿನ್ ಆದಮೇಲೆ ನಾರ್ಮಲ್ ಡೆಲಿವರಿ ಆಗಲ್ವಾ ಅಂತ ಹೇಳಿ. ತುಂಬ ಜನಕ್ಕೆ ಆಗಿದೆ. ಇದನ್ನು ನಾನು ಒಬ್ರದ್ದು ವಿಡಿಯೋ ಇದೆ ಅಂತ ಹೇಳಿದೆ ಮೇಡಮ್ ಅವ್ರದ್ದು ಯೂಟ್ಯೂಬಲ್ಲಿ. ಸೊ ಅವರು ವಿಡಿಯೋದಲ್ಲಿ ನೋಡಿದಾಗ ಎಷ್ಟು ಜನದಾಗಿದೆ ಅಂದರೆ, ಸಿಸರಿನ್ ಆದವ್ರದ್ದು ಕೂಡ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಅವ್ರು ತುಂಬಾ ಟಿಪ್ಸ್ ಕೊಟ್ಟಿದ್ರು. ಸೊ ಅವ್ರದ್ದು ಟಿಪ್ಸ್ ಕೂಡ ನಾನು ಕೂಡ ಫಾಲೋ ಮಾಡಿದ್ರಿಂದನೇ ನನಗೆ ನಾರ್ಮಲ್ ಡೆಲಿವರಿ ಆಯಿತು ಅಂತಲೇ ಹೇಳ್ಬೋದು. ಅವರು ಯಾರು ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ, ನೀವು ಕೂಡ ಅವ್ರನ್ನ ಫಾಲೋ ಮಾಡಿ. ಸೊ ನೆಕ್ಸ್ಟ್ ಟಿಪ್ ಏನಪ್ಪ ಅಂತ ಹೇಳಿದರೆ, 8 months ತುಂಬಿದ ಮೇಲೆ, ನಾವು 8 months ಕಂಪ್ಲೀಟ್ ಆಗುತ್ತಲ್ಲ, ಸೊ ಅವಾಗ ಏನು ಮಾಡಬೇಕು ಅಂತ ಹೇಳಿದರೆ, ಬೆಣ್ಣೆ ತಿನ್ನಬೇಕು. ಹಸಿ ಬೆಣ್ಣೆ ಇರುತ್ತಲ್ವ, ಸೊ ಬೆಣ್ಣೆ ತಿಂದು ಬಿಸಿನೀರು ಕುಡಿಬೇಕು ಚೆನ್ನಾಗೆ. ಬೆಳಗ್ಗೆ ಹಾಳೊಟ್ಟೆಗೆ ಕುಡಿಯೋದ್ರಿಂದನೇ ತುಂಬಾ ಚೆನ್ನಾಗಿರುತ್ತೆ. ಹೊಟ್ಟೆಯಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಹೋಗುತ್ತಲ್ವ. ಸೊ ಇದು ಒಂದು ಆರೋಗ್ಯಕ್ಕೆ, ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಇದು ತುಂಬಾ ಹಳೆ ಪದ್ಧತಿ ಅಂತಲೇ ನಾವು ಹೇಳ್ತಾ ಹೋಗ್ಬೋದು. ಬೆಣ್ಣೆ ತಿಂದು ಬಿಸಿನೀರನ್ನು ಕುಡಿಯುವಂಥದ್ದನ್ನು. ಇನ್ನೊಂದು ಟಿಪ್ ಏನು ಫಾಲೋ ಮಾಡಿದೆ ಅಂತ ಹೇಳಿದರೆ, ಇದು ಒಂದು ಇದು ನಮ್ಮಮ್ಮವರು ತುಂಬಾ ಇದು ಮಾಡಿದರು. ಬೆಳಗ್ಗೆ ಫುಲ್ ಬಿಸಿ ನೀರು ಸ್ನಾನ, ಹೊಟ್ಟೆ ಮೇಲೆ ಜಾಸ್ತಿ ಬಿಸಿನೀರು ಹಾಕೋಬಾರ್ದು, ಬಟ್ ಬೆನ್ನಿಗೆ, ಸೊಂಟಕ್ಕೆ, ಕಾಲುಗಳಿಗೆ, ಭುಜ, ಸೊ ಈ ರೀತಿಯಾಗಿ ತುಂಬ ಬಿಸಿನೀರು ಹಾಕ್ಕೊಂಡು, ತುಂಬ ನಾವು ಡೈಲಿ ಏನು ಸ್ನಾನ ಮಾಡ್ತೀವಲ್ಲ ಬಿಸಿನೀರು, ಸೊ ಅದಕ್ಕಿಂತ ಒಂದು ಸ್ವಲ್ಪ ಕಾದಿರಬೇಕು. ಸೊ ಅದು ಕಾದ ನಂತರ ಆ ರೀತಿ ಬಿಸಿನೀರನ್ನು ಬೆಳಗ್ಗೆ ಮತ್ತು ರಾತ್ರಿ ಸ್ನಾನ ಮಾಡೋದ್ರಿಂದ ಮೈಯೆಲ್ಲ ಒಂದು ಸ್ವಲ್ಪ ಮಸಲ್ಸ್ ಎಲ್ಲ ನಮಗೆ ಫ್ರೀ ಆಗುತ್ತೆ. ಸೊ ಇದರಿಂದ ನಮಗೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇನ್ನೊಂದು ನೆಕ್ಸ್ಟ್ ಟಿಪ್ ಏನಪ್ಪ ಅಂತ ಹೇಳಿದರೆ, ಸೊ ಬಿಸಿ ಕೊಬ್ಬರಿ ಎಣ್ಣೆನ ಅಥವಾ ಹರಳೆಣ್ಣೆ ಆಗಿರ್ಬೋದು, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಸೊ ನಾವು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿದೆ. ಸೊ ಆ ಒಂದು ಕೊಬ್ಬರಿ ಎಣ್ಣೆನ ಬಿಸಿಯಾಗಿ ಒಂದು ಸ್ವಲ್ಪ ಕಾಸ್ಕೊಂಡ್ಬಿಟ್ಟು ಬೆನ್ನಿಗೆ, ಮೈಕೈಗೆ ಒಂದು ಸ್ವಲ್ಪ, ಅದೇ ರೀತಿಗೆ ಹೊಟ್ಟೆ ಮೇಲೆ ಸ್ವಲ್ಪ ಹಚ್ಕೊಂಡು ನೀಟಾಗಿ ಮೈಯೆಲ್ಲ ಮಸಾಜ್ ಮಾಡೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಮಸಾಜ್ ಮಾಡಿ ಬಿಸಿನೀರು ಸ್ನಾನ ಮಾಡಬೇಕು. ಸೊ ಇದರಿಂದ ನಮಗೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಈ ಟಿಪ್ಸನ್ನ ಫಾಲೋ ಮಾಡ್ಬೋದು.
ಇನ್ನೊಂದು ಟಿಪ್, ಇದು ನಮ್ಮ ಒಂದು ಊಟದಲ್ಲಿ ನಾವು ಏನು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಚೆನ್ನಾಗಿ ನಾವೇನು ಮಾಡಬೇಕು, ತರಕಾರಿಗಳನ್ನು ತಿನ್ನಬೇಕು. ತರಕಾರಿ ಅಂತ ಹೇಳಿದರೆ ಕ್ಯಾರೆಟು, ಸೊ ಬೀನ್ಸು, ಈ ರೀತಿಯಾದಂತಹ ಹೆಚ್ಚಾಗಿ ನಾವು ನಾರಿನಾಂಶ ಪದಾರ್ಥಗಳನ್ನು ನಾವು ತಿನ್ನಬೇಕು. ಯಾಕಪ್ಪ ಅಂತ ಹೇಳಿದರೆ ಇದರಿಂದ ನಮಗೆ ಆಫ್ಟರ್ 7 ಮಂತ್ಸ್ ಆಫ್ಟರ್ನೇ ನಮ್ಗೆ ಏನಾಗುತ್ತೆ ಅಂತ ಹೇಳಿದರೆ ಪೈಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮಲಬದ್ಧತೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ನಾನು ಕೂಡ ಸಿಕ್ಕಾಪಟ್ಟೆ ಅನುಭವಿಸಿದ್ದೀನಿ. ಆಲ್ರೆಡಿ ಪೈಲ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ. ಸೊ ಈ ಒಂದು ಮಲಬದ್ಧತೆಯನ್ನು ನಾವು ಕಾನ್ಸ್ಟಿಪೇಷನನ್ನು ನಾವು ತಡಿಬೇಕು ಅಂತ ಹೇಳಿದರೆ ನಾವು ಸ್ಟಾರ್ಟಿಂಗನೇ ನಾವೇನು ಮಾಡಬೇಕು, ತರಕಾರಿಗಳನ್ನು ಚೆನ್ನಾಗಿ ತಿನ್ನಬೇಕಾಗತ್ತೆ. ಸೊ ಇಲ್ಲ ಅಂತ ಹೇಳಿದರೆ, ತರಕಾರಿ ಚೆನ್ನಾಗಿ ತಿನ್ನಲಿಲ್ಲ ಅಂತ ಹೇಳಿದರೆ ಪೈಲ್ಸ್ ಬರುವಂತಹ ಸಾಧ್ಯತೆ ತುಂಬಾ ಹೆಚ್ಚಾಗಿರುತ್ತೆ ಪ್ರೆಗ್ನೆಂಟ್ ಲೇಡೀಸಿಗೆ. ಸೊ ಇದನ್ನು ಗಮನದಲ್ಲಿ ಇಟ್ಟುಕೊಂಡು ನೀವು ನಾರ್ಮಲ್ ಇದು ಏನೋ ಅಪ್ಲೈ ಮಾಡ್ಕೊಳ್ಳಿ ಫುಡ್ಡಲ್ಲಿ. ಯಾಕಪ್ಪ ಅಂತ ಹೇಳಿದರೆ ಪೈಲ್ಸ್ ಬಂದಾಗ ನಾರ್ಮಲ್ ಡೆಲಿವರಿದು ಒಂದು ಪೇನ್ ಇರುತ್ತೆ ಸ್ವಲ್ಪ. ಸೊ ಅದೇ ರೀತಿಯಾಗಿ ಇದನ್ನು ಪೇನ್ ಆಗಿಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೆ ಏನು ಮಾಡಬೇಕು, ನಾವು ಸ್ಟಾರ್ಟಿಂಗೇ ತರಕಾರಿಗಳನ್ನು, ಹಣ್ಣುಗಳನ್ನು ಚೆನ್ನಾಗಿ ತಿನ್ನಬೇಕು, ಆ್ಯಪಲ್ ಆ ರೀತಿಯಾಗಿ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಏನು ಚೆನ್ನಾಗಿ ನೀರನ್ನು ಕುಡಿಬೇಕು. ಫಸ್ಟು ನಾವು ನಿಮಗೆ ನಾರ್ಮಲ್ ಡೆಲಿವರಿ ಬೇಕೇ ಬೇಕು ಅಂತ ಹೇಳಿದರೆ ಮೈಯಲ್ಲಿ ನೀರಿನ ಅಂಶ ಚೆನ್ನಾಗಿ ಇರಬೇಕು. ಸೊ ನೀರಿನ ಅಂಶ ಚೆನ್ನಾಗಿದ್ದಾಗ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಾರ್ಮಲ್ ಡೆಲಿವರಿಗೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ತುಂಬ ಚೆನ್ನಾಗಿ ನಾವೇನು ಫಸ್ಟ್ ನೀರನ್ನು ಸ್ಟಾರ್ಟಿಂಗಿಂದನೇ ಕುಡಿತೀಬೇಕು. ನಾವೇನು ಕುಡಿತೀವಲ್ವ ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ನಾವು ನೀರನ್ನು ಕುಡಿಯೋದ್ರಿಂದ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಾರ್ಮಲ್ ಡೆಲಿವರಿಗೆ. ಮೇನ್ ಟಿಪ್ ಏನಪ್ಪ ಅಂತ ಹೇಳಿದರೆ, ನಾನೇನು ಮಾಡಿದೆ ಅಂತ ಹೇಳಿದರೆ 8 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಖರ್ಜೂರ ಇರುತ್ತೆ ಅಲ್ವಾ, ಡೇಟ್ಸ್. ಸೊ ಅದನ್ನು ನಾನು ತುಪ್ಪದಲ್ಲಿ ನೆನೆ ಹಾಕ್ಕೊಂಡ್ಬಿಟ್ಟು ನಾನು ತಿಂತಾ ಹೋಗ್ತೀನಿ. ತುಂಬಾ ಒಳ್ಳೆಯದು. ತುಪ್ಪ, ಬೆಣ್ಣೆ ಇದೆಲ್ಲ 8 ಮಂತ್ಸ್ ಆದಮೇಲೆ ತಿನ್ನೋದ್ರಿಂದ ನಮಗೆ ತುಂಬಾ ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಟಿಪ್ಪನ್ನು ಕೂಡ ನಾನು ಫಾಲೋ ಮಾಡಿದ್ದೆ. ಸೊ ಇನ್ನೊಂದೇನಪ್ಪ ಅಂತ ಹೇಳಿದರೆ, ನಾವು ಪ್ರೆಗ್ನೆಂಟ್ ಅಂತ ಹೇಳಿದಾಗ ನಾನು ಕೂಡ ಇದನ್ನು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಸ್ಟಾರ್ಟಿಂಗಲ್ಲಿ. ಸೊ ಸ್ಟಾರ್ಟಿಂಗ್ ಅಂದರೆ ಅವಾಗೆಲ್ಲ ವಾಮಿಟೇಷನ್ ಅವೆಲ್ಲ ಇದ್ದಾಗ ನಮಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಒಂದು ಸ್ವಲ್ಪ ಆಫ್ಟರ್ ನಮಗೆ 6 ಮಂತ್ ಆರಾಮಾಗೇ ಇರ್ತೀವಲ್ವ, ಸೊ ಅವಾಗ ನಾವು ತುಂಬ ಆ್ಯಕ್ಟಿವ್ ಆಗಿರಬೇಕು. ಅದೇ ರೀತಿಯಾಗಿ ಚೇರ್ ಇದ್ದಾವೆ, ನಾವು ಚೇರ್ ಮೇಲೆ ಕೂರಬಾರ್ದು. ಒಂದು ಸ್ವಲ್ಪ ನಾವು ಇನ್ನೇನು ಡೆಲಿವರಿ ಹತ್ತಿರ ಬರುತ್ತೆ ಅನ್ನೋ ಟೈಮಲ್ಲೇ, ಅಂದರೆ ಈ 7 ಮಂತ್ಸಿಂದನೇ ನಾವೇನು ಮಾಡಬೇಕು, ಕೆಳಗಡೆ ಕೂತ್ಕೊಳ್ಳುವಂತಹ ಒಂದು ಅಭ್ಯಾಸವನ್ನು ಮಾಡ್ಕೋಬೇಕು. ಚಪ್ಪಲಿ ಮುಖ ಹಾಕ್ಕೊಂಡು ಹೇಗೆ ಕೂರ್ತೀವಲ್ಲ, ಊಟಕ್ಕೆ ಹೇಗೆ ಕೂರ್ತೀವಲ್ಲ, ಸೊ ಆ ರೀತಿಯಾಗಿ ಕಾಲನ್ನು ಮಡ್ಚ್ಕೊಂಡು ಕೂರೋದ್ರಿಂದ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಕೆಳಗಡೆ ಕೂರೋದ್ರಿಂದ ಈ ರೀತಿಯಾಗಿ ಹಿಂಗೆ ಕೂತ್ಕೊಂತೀವಿ, ಆರಾಮಾಗಿರುತ್ತೆ, ಯಾವುದೇ ರೀತಿಯಾಗಿ ನಮ್ಗೆ ಇದು ಆಗೋದಿಲ್ಲ, ಸಪೋರ್ಟಿವ್ ಆಗಿರುತ್ತಲ್ಲ. ಸೊ ನಾವು ಆರಾಮಾಗಿ ಕೆಳಗಡೆ ಕೂರೋದ್ರಿಂದ ನಮಗೇನಾಗುತ್ತೆ, ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಇದು ಕೂಡ ಮೇನ್ ರೀಸನ್ ಅಂತಲೇ ಹೇಳ್ಬೋದು, ಮೇನ್ ಟಿಪ್ ಅಂತಲೇ ಹೇಳ್ಬೋದು. ಸೊ ಇದು ಕೂಡ ನಾನು ಫಾಲೋ ಮಾಡಿದ್ದೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ. ನೀವು ಕೂಡ ಟ್ರೈ ಮಾಡಿ. ಮತ್ತೇನಪ್ಪ ಅಂತ ಹೇಳಿದರೆ, ಬೆಳಗ್ಗೆ ಮತ್ತು ರಾತ್ರಿ ನಾವು ಏನು ಮಾಡಬೇಕು, 1 ಲೋಟ ಕಂಪಲ್ಸರಿ ನಾವು ಹಾಲು ಕುಡಿಲೇಬೇಕಾಗತ್ತೆ. ಸೊ ಇದು ಕುಡಿಯೋದ್ರಿಂದ ನಾರ್ಮಲ್ ಡೆಲಿವರಿಗೆ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಮೇನ್ ಟಿಪ್ ಇದು ಏನಪ್ಪ ಅಂತ ಹೇಳಿದರೆ, ನಮಗೆ ಒಂದು ಸ್ವಲ್ಪ ಪೇನ್ ಬರುತ್ತೆ ಅಥವಾ ನಮಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳಿ ನಿಮಗೆ ಗೊತ್ತಾದ ತಕ್ಷಣವೇ ನಾವೇನು ಮಾಡಬೇಕು, ಜೀರಿಗೆ ಕಷಾಯನ ಕುಡಿಬೇಕು. ಈ ಜೀರಿಗೆ ಕಷಾಯ ಕುಡಿಯೋದ್ರಿಂದ ಏನಾಗುತ್ತೆ, ನಾರ್ಮಲ್ ಡೆಲಿವರಿ ಆದಷ್ಟು ಬೇಗನೆ ಆಗುತ್ತೆ, ಪೇನ್ ಜಾಸ್ತಿ ಆಗುತ್ತೆ ಇದರಿಂದ. ಸೊ ಪೇನ್ ಜಾಸ್ತಿ ಆಗೋದ್ರಿಂದ ನಾರ್ಮಲ್ ಡೆಲಿವರಿ ನಮಗೆ ಏನಾಗುತ್ತೆ, ಬೇಗನೆ ಮಗು ಆಚೆ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಟಿಪ್ಪನ್ನು ನಾನು ತುಂಬಾ ಫಾಲೋ ಮಾಡಿದ್ದೆ. ಸೊ ಸಿಕ್ಕಾಪಟ್ಟೆ ಜೀರಿಗೆ ಕಷಾಯ ನಮ್ಮಮ್ಮರು ಮಾಡಿ ಕುಡಿಸಿದ್ರು ಮಾತ್ರ. ಇದರಿಂದ ನನಗೆ ತುಂಬಾ ಈಸಿ ಆಯಿತು ಅಂತಲೇ ಹೇಳ್ಬೋದು ನಾರ್ಮಲ್ ಡೆಲಿವರಿ. ಸೊ ನಾವು ನಾರ್ಮಲ್ ಡೆಲಿವರಿ ಅಂದರೆ ಹೆದರಿಕೆ ಅಂತ ಹೇಳ್ತೀವಿ. ಅದು ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಪೇನ್ ಇದ್ದಾಗ ಮಾತ್ರನೇ ಅನಿಸುತ್ತೆ. ಸೊ ಮಗು ಬಂದಮೇಲೆ, ಮಗು ಮುಖ ನೋಡಿದ್ಮೇಲೆ ಯಾವುದೇ ಪೇನ್ ಇರಲ್ಲ. ಇನ್ನೊಂದು, ನಾನು ಡೆಲಿವರಿ ಆದ ತಕ್ಷಣವೇ ನಡ್ಕೊಂಡು ಬಂದಿದ್ದೀನಿ. ಸೊ ಅಷ್ಟೊಂದು ಯಾವುದೇ ರೀತಿಯಾದಂತಹ ಪೇನ್ ಇರಲ್ಲ. ಡೆಲಿವರಿ ಆಗಬೇಕಾದ್ರೆ ಅದು ಕಾಮನ್, ಒಂದು ಸೂಜಿ ಚುಚ್ಚಿದಾಗ ಸ್ವಲ್ಪ ಪೇನ್ ಆಗುತ್ತೆ, ಒಂದು ಮಗು ಆಚೆ ಬರಬೇಕಂದ್ರೆ ಒಂದು ಸ್ವಲ್ಪ ಪೇನ್ ಆಗೇ ಆಗುತ್ತಲ್ವ. ಸೊ ಆ ಒಂದು ಪೇನನ್ನು ನಾವು ತಡ್ಕೊಂಡ್ಬಿಟ್ರೆ ಮುಗೀತು, ಅಷ್ಟೇ. ಸೊ ನಾವು ಲೈಫ್ ಲಾಂಗ್ ಆರಾಮಾಗಿರ್ತೀವಿ ಅಂತಲೇ ಹೇಳ್ಬೋದು. ಸೊ ಸಿಸರಿನ್ ಅನ್ನೋದೇನು ಕೆಟ್ಟದ್ದು ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ. ಯಾಕಂದರೆ ಯಾರಿಗೆ ಯಾವಾಗ ಏನಾಗುತ್ತೆ ಅನ್ನೋದು ಕೂಡ ನಮಗೆ ಯಾರಿಗೂ ಗೊತ್ತಿರಲ್ಲ. ಸೊ ನಾವು ಟ್ರೈ ಮಾಡ್ಬೋದಲ್ವಾ, ಅದು ನಾರ್ಮಲ್ ಡೆಲಿವರಿ ಆಗಲಿ ಅಥವಾ ಆಗದೇ ಇರಲಿ, ನಾವು ಟ್ರೈ ಮಾಡಲಿಕ್ಕೆ ಏನು ಹೋಗುತ್ತೆ ಅಲ್ವಾ. ಸೊ ಅದು ಕೂಡ ಅದನ್ನೇ ನಾನು ಅಂದ್ಕೊಂಡಿದ್ದು. ನಾನು ಕೂಡ ತುಂಬಾ ಭಯಪಟ್ಟಿದ್ದೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ.
ಸೊ ಟ್ರೈ ಮಾಡ್ಬೋದಲ್ವಾ ಅಂತ ಹೇಳಿ ನಾನು ಒಂದು ಟ್ರೈ ಮಾಡಿದ್ದಕ್ಕೆ ಸೊ ನಂದು 2 ಬೇಬೀಸ್ ಕೂಡ ನನಗೆ ನಾರ್ಮಲ್ ಡೆಲಿವರಿ ಆಯಿತು. ಸೊ 3rd ಪ್ರೆಗ್ನೆಂಟ್ ಇದ್ದೀನಿ. ಇವಾಗ ಇದು ಏನಾಗುತ್ತೆ ಗೊತ್ತಿಲ್ಲ, ಬಟ್ ನಾನು ಕೂಡ ಟಿಪ್ಸ್ನ ಫಾಲೋ ಮಾಡ್ತಾನೇ ಇದ್ದೀನಿ. ಸೊ ನೀವು ಕೂಡ ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್, ನಿಮ್ಗೇನಾದರೂ ಈ ಒಂದು ಟಿಪ್ಸ್ಗಳು ಇಷ್ಟ ಆಯಿತು ಅಂದರೆ ಫಾಲೋ ಮಾಡಿ. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡಿ ಅಂತ ಹೇಳ್ತೀನಿ. ಯಾಕಪ್ಪ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸೊ ನಾನು ಯಾವುದೇ ಒಂದು ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ಬರುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದೇ ರೀತಿಗೆ ನನಗೆ ಸಪೋರ್ಟ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವ್ಲಾಗನ್ನು ಇಲ್ಲೇ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಕೆಲವೊಂದು ಹೊಸ ವಿಚಾರಗಳ ಮೇಲೆ ಬರ್ತಾ ಹೋಗ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀವಿ. ಒಂದು ವಿಡಿಯೋ ಇಲ್ಲೇ ಮುಗಿಸ್ತೀನಿ. Bye friends.